ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಸ್ಥಳೀಯ ಸ್ವಯಂ ಸರ್ಕಾರಗಳು ಎಂಬಂತಹ ಚಾಪ್ಟರ್ ನಿಂದ ಸಂವಿಧಾನದ ಈ ತಿದ್ದುಪಡಿಗಳು ಪಂಚಾಯತ್ ರಾಜ್ ವ್ಯವಸ್ಥೆಯ ಇತಿಹಾಸದಲ್ಲಿ ಮೈಲುಗಲ್ಲು ಅಂತ ಅನಿಸಿಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸ್ಥಳೀಯ ಸ್ವಯಂ ಸರ್ಕಾರಗಳ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ ಸಂವಿಧಾನದ ಈ ತಿದ್ದುಪಡಿಗಳು. ಯಾವುದು ಅಂತ ನೋಡೋಣ. ಓಕೆ, ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳು ಗ್ರಾಮ ಮಟ್ಟ, ಬ್ಲಾಕ್ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರುವಂತವು. ಇವು ಸ್ವಯಂ ಸರ್ಕಾರಗಳು. ಓಕೆನಾ ಮಕ್ಕಳೇ? ಸೊ ಇವಾಗ ನಾನು ಯಾವ ಆಪ್ಷನ್ಸ್ ಏನು ಅಂತ ನೋಡೋಣ. ಆಪ್ಷನ್ ಎ 63 ಮತ್ತು 64ನೇ ತಿದ್ದುಪಡಿ, ಆಪ್ಷನ್ ಬಿ 73ನೇ ಮತ್ತು 74ನೇ ತಿದ್ದುಪಡಿ, ಆಪ್ಷನ್ ಸಿ 93ನೇ ಮತ್ತು 94ನೇ ತಿದ್ದುಪಡಿ, ಹಾಗೂ ಆಪ್ಷನ್ ಡಿ 83ನೇ ಮತ್ತು 84ನೇ ತಿದ್ದುಪಡಿ. ಓಕೆ, ಸೊ ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಪರಿಕಲ್ಪನೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಂಥದ್ದು, ಹಳೆಯದು ಅಲ್ವಾ? ಸೊ ಬ್ರಿಟಿಷ್ ಸರ್ಕಾರ 1919 ಮತ್ತು 1919ರ ಕಾಯ್ದೆ ಮತ್ತು 1935ರ ಕಾಯ್ದೆಯಲ್ಲಿಯೇ ಬ್ರಿಟಿಷ್ ಸರ್ಕಾರವು ಕೂಡ ಸ್ವಯಂ ಸರ್ಕಾರಗಳಿಗೆ ಅಧಿಕಾರಗಳನ್ನು ಕೊಟ್ಟಿದೆ. ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರಗಳನ್ನ ಕೊಟ್ಟಿತ್ತು. ಓಕೆ, ಸೊ ಅದನ್ನೇ ಮುಂದುವರಿಸಿಕೊಂಡು ಬಂದಿರುವಂತದ್ದು. ಸೊ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಯು 1993ರಲ್ಲಿ ಜಾರಿಗೆ ಬಂದಿತ್ತು. ಯಾವಾಗ ತಿದ್ದುಪಡಿ ಮಾಡಿದ್ದು ಮಕ್ಕಳೇ? 1993ರಲ್ಲಿ ಜಾರಿಗೆ ಬಂದು ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಒಂದು ಸ್ಥಾಪನೆಗಳ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಅಂತ ಎನಿಸಿಕೊಂಡಿದೆ ಮಕ್ಕಳು. ಓಕೆ, ಸೊ ಆಪ್ಷನ್ ಬಿ 73 ಮತ್ತು 74ನೇ ತಿದ್ದುಪಡಿ ಸರಿಯಾದ ಉತ್ತರ. ಥ್ಯಾಂಕ್ ಯು.